ಸ್ನೇಹಿತರೆ, ಇಸ್ರೇಲ್ ಮತ್ತೊಮ್ಮೆ ತೋರಿಸಿಬಿಟ್ಟಿದೆ, ಜಗತ್ತಿನಲ್ಲಿ ಭಾರತಕ್ಕೆ ನಿಜವಾದ ಪೂರ್ಣ ನಂಬಿಕೆಯ ಸ್ನೇಹಿತ ಒಬ್ಬನೇ ಇದ್ದರೆ ಅದು ಇಸ್ರೇಲ್ ಮಾತ್ರ. ಭಾರತಕ್ಕೆ ಸಹಾಯ ಬೇಕಾದಾಗಲೆಲ್ಲ ಬಾಗಿಲು ತೆರೆಯುವ ದೇಶ ಅದು. ಈ ಬಾರಿ ಇಸ್ರೇಲ್ ವಿದೇಶಾಂಗ ಸಚಿವರು ಸ್ವತಃ ಹೇಳಿದ ಮಾತುಗಳನ್ನು ಕೇಳಿ ಚೀನಾ, ಪಾಕಿಸ್ತಾನ, ಟರ್ಕಿ, ಅಮೆರಿಕ ಕೂಡ ಮಸಾಲೆ ತಿಂದಂತೆ ಕೆಂಪಾಗಿ ಸುಟ್ಟುಕೊಳ್ಳುತ್ತಿವೆ. ಭಾರತ ಪ್ಯಾಲೆಸ್ಟೈನ್ ಅನ್ನು ಗುರುತಿಸುತ್ತಿದ್ದರು. ಇಸ್ರೇಲ್ ಯಾಕೆ ಇಷ್ಟು ಗಟ್ಟಿಯಾಗಿ ನಮ್ಮ ಪಕ್ಷದಲ್ಲಿ ನಿಲ್ಲುತ್ತಿದೆ ಅಂತ ಯಾರಿಗೂ ಅರ್ಥವಾಗುತ್ತಿಲ್ಲ. ಇದು ತುಂಬಾ ದೊಡ್ಡ ಸುದ್ದಿ. ಹಾಗಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ಕಳೆದ ದಿನಗಳಲ್ಲಿ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಭಾರತಕ್ಕೆ ಬಂದಿದ್ದರು. ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರವರ ಜೊತೆಗೆ ಅವರು ಭೇಟಿಯಾದರು. ಭಯೋತ್ಪಾದನೆಯಿಂದ ಭದ್ರತೆ, ತಂತ್ರಜ್ಞಾನ ಸಹಕಾರದವರೆಗೂ ಎಲ್ಲಾ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಈ ಭೇಟಿ ಭಾರತ ಇಸ್ರೇಲ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸಿತು ಅಂತ ಹೇಳುತ್ತಿದ್ದಾರೆ. ಇಬ್ಬರೂ ನಾಯಕರು ಭಯೋತ್ಪಾದನೆಗೆ ವಿರುದ್ಧವಾಗಿ ಪೂರ್ಣ ಶೂನ್ಯ ಸಹನೆ ನೀತಿ ಅನುಸರಿಸಬೇಕು ಅಂತ ಒಪ್ಪಿಕೊಂಡರು. ಗಿಡಿಯನ್ ಸಾರ್ ಸ್ಪಷ್ಟವಾಗಿ ಹೇಳಿದರು, ಭಾರತ ಇಸ್ರೇಲ್ ಇಬ್ಬರೂ ಭಯೋತ್ಪಾದನೆ ಅನ್ನೋ ವಿಶೇಷ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ. ಇನ್ನು ಯಾವುದೇ ರೂಪದ ಭಯೋತ್ಪಾದನೆಯನ್ನು ಸಹಿಸುವ ಕಾಲವಲ್ಲ. ಕೆಲವು ದೇಶಗಳು ಭಾರತ ಇಸ್ರೇಲ್ ಶಾಂತಿಯಾಗಿ ಬೆಳೆಯುವುದನ್ನು ಇಷ್ಟಪಡುತ್ತಿಲ್ಲ. ಅವರ ಉದ್ದೇಶ ಎರಡೂ ದೇಶಗಳು ಭಯೋತ್ಪಾದನೆಗೆ ತುತ್ತಾದರೆ ಆಯುಧಗಳನ್ನು ಮಾರಿ ಹಣ ಗಳಿಸುವುದು. ಹಾಗಾಗಿ ಭಾರತ ಇಸ್ರೇಲ್ ಒಟ್ಟಿಗೆ ಇರೋದು ಈಗ ಕೇವಲ ರಾಜತಾಂತ್ರಿಕ ಅಗತ್ಯ ಮಾತ್ರವಲ್ಲ, ಕಾರ್ಯತಂತ್ರದ ಅಗತ್ಯವೂ ಆಗಿಬಿಟ್ಟಿದೆ. ಭಾರತವು ಈ ಭೇಟಿಯಲ್ಲಿ ಸ್ಪಷ್ಟವಾಗಿ ಹೇಳಿತು, ಭಯೋತ್ಪಾದನೆಗೆ ವಿರುದ್ಧವಾಗಿ ಶೂನ್ಯ ಸಹನೆ ನೀತಿಯೇ ಮುಂದುವರಿಯುತ್ತದೆ. ಜೈಶಂಕರ್ ರವರು ಹೇಳಿದರು, ಯಾವ ಸನ್ನಿವೇಶದಲ್ಲೂ ಜನರ ಭದ್ರತೆಯೊಂದಿಗೆ ರಾಜಿ ಮಾಡಿಕೊಳ್ಳುವುದಿಲ್ಲ. ಈ ಹೋರಾಟದಲ್ಲಿ ಇಸ್ರೇಲ್ ಭಾರತಕ್ಕೆ ಭುಜ ಕೊಟ್ಟು ನಿಲ್ಲುತ್ತದೆ. ಗಿಡಿಯನ್ ಸಾರ್ ಕೂಡ ಹೇಳಿದರು, ಭಾರತ ಇಸ್ರೇಲ್ ಸಂಬಂಧಗಳು ಕೇವಲ ವ್ಯಾಪಾರ, ತಂತ್ರಜ್ಞಾನಕ್ಕೆ ಮಾತ್ರ ಸೀಮಿತವಲ್ಲ. ಇದು ನಂಬಿಕೆ, ಅರಿವಿನ ಮೇಲೆ ನಿಂತ ಬಂಧ. ಯಾವ ದೇಶವಾದರೂ ಭಾರತಕ್ಕೆ ವಿರುದ್ಧವಾಗಿ ಕುತಂತ್ರ ಮಾಡಿದರು, ಭಯೋತ್ಪಾದಕ ದಾಳಿಗಳು, ಸೈಬರ್ ದಾಳಿಗಳು, ಇಸ್ರೇಲ್ ಭಾರತದೊಂದಿಗೆ ಇರುತ್ತದೆ. ಭಾರತವನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ. ಹಾಗಾಗಿ ಜಗತ್ತು ಈಗ ನಿಧಾನವಾಗಿ ಅರ್ಥಮಾಡಿಕೊಳ್ಳುತ್ತಿದೆ, ಭಾರತ ಇಸ್ರೇಲ್ ಸಂಬಂಧ ಸಾಮಾನ್ಯ ಪಾಲುದಾರಿಕೆಗಿಂತ ತುಂಬಾ ಆಳವಾದದ್ದು. ಸ್ನೇಹಿತರೆ, ಭಾರತ ಇಸ್ರೇಲ್ ಸಂಬಂಧಗಳ ಮೂಲಕ್ಕೆ ಹೋದರೆ ಇದು ಇವತ್ತು ಶುರುವಾದದ್ದಲ್ಲ. 1992ರಲ್ಲಿ ಅಧಿಕೃತವಾಗಿ ಸಂಬಂಧಗಳು ರೂಪುಗೊಂಡವು. ಆದರೆ ನಂತರ ಎರಡೂ ದೇಶಗಳು ಒಬ್ಬರ ಮೇಲೆ ಒಬ್ಬರೂ ನಂಬಿಕೆಯನ್ನು ಎಷ್ಟು ವೇಗವಾಗಿ ಬೆಳೆಸಿಕೊಂಡವು ಅಂತ ಜಗತ್ತಿಗೆ ಮಾದರಿ. ಈಗ ಭಾರತ ಇಸ್ರೇಲ್ಗೆ ಅತಿ ದೊಡ್ಡ ರಕ್ಷಣಾ ಸಾಮಗ್ರಿ ಖರೀದಿದಾರ. ಕಳೆದ 5 ವರ್ಷಗಳಲ್ಲಿ ಭಾರತ ಇಸ್ರೇಲ್ನಿಂದ $2.5 ಬಿಲಿಯನ್ ಗಳಿಗಿಂತ ಹೆಚ್ಚು ಮೊತ್ತದ ರಕ್ಷಣಾ ಸಾಮಗ್ರಿಯನ್ನು ಖರೀದಿಸಿದೆ. ಕ್ಷಿಪಣಿ ವ್ಯವಸ್ಥೆಗಳು, ನಿಗಾ ತಂತ್ರಜ್ಞಾನ, ಡ್ರೋನ್ಗಳು, ಎಲೆಕ್ಟ್ರಾನಿಕ್ ಯುದ್ಧ ಸಾಮಗ್ರಿ ಇವೆಲ್ಲ ಇವೆ. ಇಸ್ರೇಲ್ ಭಾರತಕ್ಕೆ ಆಯುಧಗಳನ್ನು ಮಾತ್ರ ಕೊಡುತ್ತಿಲ್ಲ, ನಮ್ಮ ರಕ್ಷಣಾ ಉತ್ಪಾದನೆಯಲ್ಲೂ ಸಕ್ರಿಯವಾಗಿ ಭಾಗವಹಿಸುತ್ತಿದೆ. ಉದಾಹರಣೆಗೆ ಬರಾಕ್ ಕ್ಷಿಪಣಿ ವ್ಯವಸ್ಥೆ, ಹೆರಾನ್ ಡ್ರೋನ್, ಸ್ಪೈಸ್ ಬಾಂಬ್ಗಳು ಇವೆಲ್ಲ ಈಗ ಭಾರತದ ರಕ್ಷಣಾ ಶಕ್ತಿಯ ಭಾಗವಾಗಿವೆ. ಕೃಷಿ, ನೀರು ನಿರ್ವಹಣೆಯಲ್ಲೂ ಇಸ್ರೇಲ್ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಟ್ಟಿದೆ. ರಾಜಸ್ಥಾನ, ಗುಜರಾತ್, ಹರಿಯಾಣದಂತಹ ರಾಜ್ಯಗಳಲ್ಲಿ ಇಸ್ರೇಲ್ ತಂತ್ರಜ್ಞಾನದಿಂದ ಬೆಳೆ ಉತ್ಪಾದಕತೆ 2 ಪಟ್ಟು ಹೆಚ್ಚಾಗಿದೆ. ಬಾಹ್ಯಾಕಾಶ, ತಂತ್ರಜ್ಞಾನ ಕ್ಷೇತ್ರಗಳಲ್ಲೂ ಆಳವಾದ ಪಾಲುದಾರಿಕೆ ಇದೆ. ಇಸ್ರೇಲ್ ಕಂಪನಿಗಳು ಭಾರತದೊಂದಿಗೆ ಒಟ್ಟಿಗೆ ಉಪಗ್ರಹ ಚಿತ್ರಣ, ಸೈಬರ್ ಭದ್ರತೆ, ಕೃತಕ ಬುದ್ಧಿಮತ್ತೆಯಂತಹ ತಂತ್ರಜ್ಞಾನಗಳ ಮೇಲೆ ಕೆಲಸ ಮಾಡುತ್ತಿವೆ. ಕಳೆದ ದಿನಗಳಲ್ಲಿ ಎರಡೂ ದೇಶಗಳು ಒಂದು ಒಪ್ಪಂದಕ್ಕೆ ಸಹಿ ಮಾಡಿವೆ. ರಕ್ಷಣೆ, ಕೃಷಿ, ನೀರು ಸಂರಕ್ಷಣೆ, ಸ್ಟಾರ್ಟ್ಅಪ್ಗಳು, ಆವಿಷ್ಕಾರಗಳ ಕ್ಷೇತ್ರಗಳಲ್ಲಿ ಹೊಸ ಯೋಜನೆಗಳು ಶುರುವಾಗುತ್ತವೆ. ಇದರ ನೇರ ಲಾಭ ಆತ್ಮನಿರ್ಭರ್ ಭಾರತ ಯೋಜನೆಗೆ ಸಿಗುತ್ತದೆ. ಇಸ್ರೇಲ್ ತಂತ್ರಜ್ಞಾನ ಇನ್ನು ಭಾರತದಲ್ಲೇ ಅಭಿವೃದ್ಧಿಯಾಗಿ ತಯಾರಾಗುತ್ತದೆ. ಸ್ನೇಹಿತರೆ, ಈ ಸಂಬಂಧ ಸರ್ಕಾರದ ಮಟ್ಟದಲ್ಲಿ ಮಾತ್ರವಲ್ಲ, ಜನರ ನಡುವೆಯೂ ಆಳವಾಗಿ ಹರಡುತ್ತಿದೆ. ಪ್ರತಿ ವರ್ಷ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಇಸ್ರೇಲ್ನಲ್ಲಿ ಓದುತ್ತಾರೆ. ಅನೇಕ ಇಸ್ರೇಲ್ ತಂತ್ರಜ್ಞಾನ ಕಂಪನಿಗಳು ಭಾರತದಲ್ಲಿ ಕಚೇರಿಗಳನ್ನು ಹಾಕಿವೆ. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ 1992ರಲ್ಲಿ
ಕೇವಲ $200 ಮಿಲಿಯನ್ ಗಳಷ್ಟು ಮಾತ್ರ ಇತ್ತು. ಈಗ ಅದು $10 ಬಿಲಿಯನ್ ಮಟ್ಟಕ್ಕೆ ತಲುಪಿದೆ. ಬರುವ ಕಾಲದಲ್ಲಿ $20 ಬಿಲಿಯನ್ ಗಳಿಗೆ ಏರಿಸುವ ಗುರಿಯಿದೆ. ಇಸ್ರೇಲ್ ಭಾರತದ ಭದ್ರತಾ ಕಳವಳಗಳನ್ನು ಅರ್ಥಮಾಡಿಕೊಳ್ಳುತ್ತದೆ ಅಂತ ಸ್ಪಷ್ಟಪಡಿಸಿದೆ. ಗಿಡಿಯನ್ ಸಾರ್ ಪ್ರಕಟಣೆಯಲ್ಲಿ ಹೇಳಿದರು, ಭಾರತದ ಸ್ಥಿರತೆ, ಶಾಂತಿಯನ್ನು ಹಾಳು ಮಾಡುವ ಯಾವ ದೇಶವಾದರೂ ಪ್ರಯತ್ನಿಸಿದರೂ ಇಸ್ರೇಲ್ ಭಾರತದೊಂದಿಗೆ ನಿಲ್ಲುತ್ತದೆ. ಈ ಪ್ರಕಟಣೆಯೊಂದೇ ತುಂಬಾ ದೊಡ್ಡದು. ಭಾರತದ ಭದ್ರತಾ ವಿಷಯಗಳ ಬಗ್ಗೆ ಇಷ್ಟು ಬಹಿರಂಗವಾಗಿ ಮಾತನಾಡುವ ದೇಶಗಳು ತುಂಬಾ ಅಪರೂಪ. ಎರಡೂ ದೇಶಗಳ ಪಾಲುದಾರಿಕೆ ಈಗ ರಕ್ಷಣೆ, ತಂತ್ರಜ್ಞಾನಕ್ಕೆ ಮಾತ್ರ ಸೀಮಿತವಲ್ಲ, ಕಾರ್ಯತಂತ್ರದ, ಭಾವನಾತ್ಮಕ ಮಟ್ಟಕ್ಕೆ ತಲುಪಿದೆ. ಹಾಗಾಗಿ ಜಗತ್ತಿನಲ್ಲಿ ಅನೇಕ ದೇಶಗಳು ಈ ಆಳವಾದ ಸಂಬಂಧದಿಂದ ಅಸ್ವಸ್ಥತೆ ಅನುಭವಿಸುತ್ತಿವೆ. ಸ್ನೇಹಿತರೆ, ಗಮನಿಸಿ, ಭಾರತ ಇಸ್ರೇಲ್ ಸಂಬಂಧ ಈಗ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಆಟ ಬದಲಾಯಿಸುವ ಪಾಲುದಾರಿಕೆಯಾಗಿಬಿಟ್ಟಿದೆ. ಎರಡೂ ದೇಶಗಳು ಒಬ್ಬರ ಅನುಭವ, ತಂತ್ರಜ್ಞಾನ ಶಕ್ತಿಯನ್ನು ಹಂಚಿಕೊಳ್ಳುತ್ತಿವೆ. ಭಾರತ ತನ್ನ ವಿಶಾಲ ಮಾರುಕಟ್ಟೆ, ಯುವ ಜನಸಂಖ್ಯೆಯೊಂದಿಗೆ ಜಗತ್ತಿನ ಭವಿಷ್ಯವಾದರೆ, ಇಸ್ರೇಲ್ ತನ್ನ ತಂತ್ರಜ್ಞಾನ ಸಾಮರ್ಥ್ಯ, ಆವಿಷ್ಕಾರಗಳೊಂದಿಗೆ ಜಗತ್ತಿನಲ್ಲಿ ಮನ್ನಣೆ ಪಡೆದಿದೆ. ಈ ಎರಡೂ ಒಟ್ಟು ಸೇರಿದರೆ ಉಂಟಾಗುವ ಮಿಶ್ರಣ ಅನೇಕ ದೇಶಗಳು ಆತಂಕಪಡುತ್ತವೆ. ಕಳೆದ ಕೆಲವು ವರ್ಷಗಳಲ್ಲಿ ರಕ್ಷಣೆಯಿಂದ ಕೃಷಿ, ನೀರು ಸಂರಕ್ಷಣೆ, ಸೈಬರ್ ಭದ್ರತೆಯವರೆಗೂ ಎರಡೂ ದೇಶಗಳು ತೋರಿಸಿದ ಫಲಿತಾಂಶಗಳು ಈ ಸಂಬಂಧ ಕೇವಲ ರಾಜತಾಂತ್ರಿಕಕ್ಕೆ ಮಾತ್ರ ಸೀಮಿತವಲ್ಲ ಅಂತ ಸಾಬೀತು ಮಾಡುತ್ತಿವೆ. ಉದಾಹರಣೆಗೆ 2017ರಲ್ಲಿ ಭಾರತದಲ್ಲಿ ತೀವ್ರ ಬರ ಬಂದಾಗ ಇಸ್ರೇಲ್ ತಕ್ಷಣ ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನವನ್ನು ಕೊಟ್ಟಿತು. ಲಕ್ಷಾಂತರ ರೈತರಿಗೆ ಲಾಭವಾಯಿತು. 2019ರಲ್ಲಿ ಬಾಲಕೋಟ್ ಏರ್ ಸ್ಟ್ರೈಕ್ನಲ್ಲಿ ಭಾರತದ ವಾಯುಸೇನೆ ಬಳಸಿದ ಸ್ಪೈಸ್ 2000 ಬಾಂಬ್ಗಳು ಇಸ್ರೇಲ್ನ ತಯಾರಿಕೆ. ಇದು ತೋರಿಸುತ್ತದೆ, ಸಂಕಷ್ಟ ಕಾಲದಲ್ಲಿ ಎರಡೂ ದೇಶಗಳು ಒಬ್ಬರಿಗೊಬ್ಬರು ಬೆಂಬಲ ನೀಡುತ್ತವೆ. ಕಾರ್ಯತಂತ್ರದ ದೃಷ್ಟಿಯಿಂದ ನೋಡಿದರೆ ಎರಡೂ ದೇಶಗಳ ಸಹಕಾರ ಬರುವ ದಶಕಗಳಲ್ಲಿ ಪಾಶ್ಚಾತ್ಯ ಪ್ರಾಬಲ್ಯಕ್ಕೆ ಸವಾಲು ಹಾಕುತ್ತದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ರಕ್ಷಣಾ ತಯಾರಿಕೆಯಲ್ಲಿ ಹೊಸ ಅಧ್ಯಾಯಗಳು ಬರೆಯುತ್ತಿವೆ. ಇಸ್ರೇಲ್ನಿಂದ ಭಾರತದಲ್ಲಿ ಅನೇಕ ರಕ್ಷಣಾ ಸ್ಟಾರ್ಟ್ಅಪ್ಗಳು, ಜಂಟಿ ಉದ್ಯಮಗಳು ಶುರುವಾಗಿವೆ. ಇದು ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡುವುದು ಮಾತ್ರವಲ್ಲ, ಆಯುಧ ರಫ್ತುದಾರರ ಸಾಲಿಗೆ ಸೇರಿಸುತ್ತಿದೆ. ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಹೇಳಿದ ಮಾತು, ಯಾವ ಮುಂಚೂಣಿಯಲ್ಲಾದರೂ ಭಾರತಕ್ಕೆ ಬೆಂಬಲ ಬೇಕು ಅಂದರೆ ಇಸ್ರೇಲ್ ಯಾವಾಗಲೂ ಸಿದ್ಧ. ಇದೊಂದೇ ತುಂಬಾ ಹೇಳುತ್ತದೆ. ಇದು ಕೇವಲ ರಾಜತಾಂತ್ರಿಕ ಸಾಲಲ್ಲ, ಭಾರತದ ಬೆಳೆಯುತ್ತಿರುವ ಜಾಗತಿಕ ಶಕ್ತಿಯ ಗುರುತಿಸುವಿಕೆ. ಸ್ನೇಹಿತರೆ, ನಿಜ ಹೇಳಬೇಕು ಅಂದರೆ ಭಾರತ ಇಸ್ರೇಲ್ ಸಂಬಂಧ ಈಗ ಕೇವಲ ಎರಡು ದೇಶಗಳ ನಡುವಿನ ರಾಜಕೀಯ ಮೈತ್ರಿ ಮಾತ್ರವಲ್ಲ, ಅದು ಎರಡು ಚಿಂತನೆಗಳ ಆಳವಾದ ಮಿಶ್ರಣವಾಗಿ ಮಾರ್ಪಾಡಾಗಿದೆ. ಭಯೋತ್ಪಾದನೆ ಅನ್ನು ಮಹಾಮಾರಿಗೆ ವಿರುದ್ಧವಾಗಿ ಗಟ್ಟಿಯಾಗಿ ನಿಲ್ಲುವುದು, ಜಗತ್ತಿನ ಶಾಂತಿಯನ್ನು ಕಾಪಾಡಿಕೊಳ್ಳುವುದು, ತಂತ್ರಜ್ಞಾನ ಪ್ರಗತಿ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಬೆಂಬಲಿಸುವುದು, ಈ ಮೂರು ಪ್ರಮುಖ ಸ್ತಂಭಗಳ ಮೇಲೆ ಎರಡೂ ದೇಶಗಳು ಒಂದೇ ರೀತಿ ಯೋಚಿಸುತ್ತಾ ಒಂದೇ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಮುಂದುವರಿಯುತ್ತಿವೆ. ಭಯೋತ್ಪಾದನೆಗೆ ವಿರುದ್ಧವಾಗಿ ಭಾರತ ಎಷ್ಟು ಧೈರ್ಯದಿಂದ ಹೋರಾಡುತ್ತಿದೆಯೋ, ಇಸ್ರೇಲ್ ಕೂಡ ಅಷ್ಟೇ ತೀವ್ರತೆಯೊಂದಿಗೆ ತನ್ನ ಭದ್ರತೆಯನ್ನು ಕಾಪಾಡಿಕೊಳ್ಳುತ್ತಿದೆ. ಎರಡೂ ದೇಶಗಳು ತಮ್ಮ ಗಡಿಗಳಲ್ಲಿ ಎದುರಿಸುತ್ತಿರುವ ಬೆದರಿಕೆಗಳು ಒಂದೇ ರೀತಿಯವು, ಆದರೆ ಅವುಗಳನ್ನು ಎದುರಿಸುವ ವಿಧಾನವೂ ಒಂದೇ ರೀತಿಯದು. ರಾಜಿಯಿಲ್ಲದ ಹೋರಾಟ, ಸ್ಪಷ್ಟ ನಿರ್ಧಾರಗಳು ಮತ್ತು ಸ್ವದೇಶ ಭದ್ರತೆಗೆ ಆದ್ಯತೆ. ಇದು ಕೇವಲ ಸೈನಿಕ ಸಹಕಾರವಲ್ಲ, ಇದು ಮನೋಭಾವದ ಏಕತೆ. ಜಗತ್ತಿನಲ್ಲಿ ಎಷ್ಟೇ ಶಕ್ತಿಗಳಿದ್ದರೂ ಇನ್ನು ಯಾರೂ ಭಾರತವನ್ನು ಒಂಟಿ ಎಂದು ಭಾವಿಸಲಾರರು. ಯಾಕೆಂದರೆ ಅದರ ಪಕ್ಕದಲ್ಲಿ ಇಸ್ರೇಲ್ನಂತಹ ಅಚಲವಾದ ಸ್ನೇಹಿತ ಗಟ್ಟಿಯಾಗಿ ನಿಂತಿದ್ದಾನೆ. ಇಸ್ರೇಲ್ ಭಾರತದ ಪಕ್ಷದಲ್ಲಿ ಮಾತನಾಡಿದಾಗ ಕೆಲವು ದೇಶಗಳಿಗೆ ಮಸಾಲೆ ಸುಡುತ್ತದೆ. ಅದು ಸಹಜ, ಯಾಕೆಂದರೆ ಈಗ ಭಾರತ ಹಳೆಯ ಭಾರತವಲ್ಲ, ಅದು ಈಗ ಆತ್ಮವಿಶ್ವಾಸದಿಂದ ತುಂಬಿರುವ, ಸ್ವತಂತ್ರ ನೀತಿಗಳನ್ನು ಅನುಸರಿಸುವ, ಜಗತ್ತಿನ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳುವ ಶಕ್ತಿಶಾಲಿ ದೇಶ. ಇಸ್ರೇಲ್ ಈ ವಿಷಯವನ್ನು ಮತ್ತೊಮ್ಮೆ ಜಗತ್ತಿಗೆ ನೆನಪಿಸಿದೆ, ಮಾತುಗಳಿಂದಲ್ಲ, ಕ್ರಿಯೆಗಳಿಂದ. ನೀವು ಈ ಭಾರತ ಇಸ್ರೇಲ್ ಅನಿರೀಕ್ಷಿತ ಸ್ನೇಹದ ಬಗ್ಗೆ ಏನಂತೀರಿ? ಇಸ್ರೇಲ್ ಭಾರತಕ್ಕೆ ಆಯುಧಗಳನ್ನು ಸರಬರಾಜು ಮಾಡುವುದಕ್ಕೆ ಕಣ್ಣು ಮುಚ್ಚಿಕೊಂಡು ನಿಲ್ಲುವುದು, ಅದು ಕೇವಲ ವ್ಯಾಪಾರವಲ್ಲ,
ಅದು ವಿಶ್ವಾಸ, ಅದು ಸ್ನೇಹ, ಅದು ಎರಡು ದೇಶಗಳ ನಡುವಿನ ಆಳವಾದ ಅರಿವು. ಈ ಸ್ನೇಹ ಭವಿಷ್ಯದಲ್ಲಿ ಭಾರತವನ್ನು ಹೇಗೆ ಬಲಪಡಿಸುತ್ತದೆ? ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕನೆಕ್ಟ್ ಆಗಿರಿ. ಪ್ರತಿ ದೊಡ್ಡ ವಿಷಯದ ಮೇಲೆ ಸರಿಯಾದ ಮಾಹಿತಿ, ಸ್ಪಷ್ಟ ವಿಶ್ಲೇಷಣೆ ಮುಂಚೆ ನಿಮಗೆ ತಲುಪುತ್ತದೆ. ಜೈ ಹಿಂದ್, ಜೈ ಶ್ರೀರಾಮ್.